ನಮಸ್ಕಾರ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್ ಗೌಡ. ವೀಕ್ಷಕರೇ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆಗಿ ಸುಮಾರು ತಿಂಗಳುಗಳಾಯಿತು. ಆದರೆ ಅದಕ್ಕೆ ಇವತ್ತು ತೆರೆ ಬಿದ್ದಿದೆ. ಏನಂದರೆ, ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಭಾಗಿಯಾದಂಥ ಡಿ ಗ್ಯಾಂಗ್ ಅವರಿಗೆ ಇವತ್ತು ಪೊಲೀಸ್ನವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾಯಿದ್ದಾರೆ. ಆದರೆ ಅದರಲ್ಲಿ ಏನು ವಿಶೇಷ ಅಂದರೆ, ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದು 100 ಪೇಜೋ 200 ಪೇಜೋ ನೋಡಿದ್ದೀವಿ. ಆದರೆ ಇದರಲ್ಲಿ 4500 ಪೇಜ್ಗಳಿದ್ದಾವಂತೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. ಆದರೆ ಇಲ್ಲಿ ತಮಾಷೆ ಮಾತೇನೆಂದರೆ, ಇವರು 4500 ಪೇಜ್ಗಳನ್ನು ಸಬ್ಮಿಟ್ ಮಾಡಿದ್ರೆ ಅದನ್ನು ಓದೋಕ್ಕೆ ಎಷ್ಟು ತಿಂಗಳುಗಳು ಬೇಕು, ಎಷ್ಟು ಸಮಯ ಬೇಕು. ಇವರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ, ನ್ಯಾಯಾಧೀಶರು ಓದಲೇಬೇಕು. ಅಲ್ಲಿಂದ ತಿರ್ಗಾ ಜೈಲು ಅವರು ಹೋಗಬೇಕು, ಅವರು ಓದಲೇಬೇಕು, ಜೈಲಲ್ಲಿ ಇದ್ದಂಥ ಅಧಿಕಾರಿಗಳು. ಆದರೆ ಇದೆಲ್ಲ ಓದಾದ್ಮೇಲೂ ಏನೇನು ಆಗ್ಬೋದು? ದರ್ಶನ್ ಅವರು A2 ಅಲ್ಲಿದ್ದಾರೆ, A1 A1 ಆಗೋಂಥ ಸಾಧ್ಯತೆಗಳು ತುಂಬ ಇವೆ. ಯಾಕಂದರೆ ಏನು ಈ 4500 ಪೇಜ್ಗಳಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ ದರ್ಶನ್ ಅವ್ರದ್ದೇ 1500-2000 ಪೇಜ್ಗಳು ಅವ್ರದ್ದೇ ಬರೆದಿರ್ತಾರೆ. ಏನು ಆ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಕರ್ಕೊಂಬಂದು ಆ ಪೆಟ್ಟಂಗೆರೆ ಶೆಡ್ಡಲ್ಲಿ ಏನೇನೆಲ್ಲ ಮಾಡಿದ್ರು, ಅದಕ್ಕೆ ಎಲ್ಲ ಏನು ನಾವು ಕಿಂಗ್ ಅಂತೀವಿ, ಹೆಡ್ ಅಂತೀವಲ್ಲ, ಅದಕ್ಕೆಲ್ಲ ಕಾರಣ ಮುಖ್ಯವಾಗಿ ದರ್ಶನ್ ಅವರು ಅಂತ ಸಾಬೀತು ಮಾಡಿ ಅವ್ರನ್ನ A1 ಮಾಡಬೇಕು ಅಂತ ಪೊಲೀಸ್ನವರು ಪ್ರಯತ್ನ ಮಾಡ್ತಾಯಿದ್ದಾರಂತೆ. ಆದರೆ ಇದೆಲ್ಲ ಮಾಡಾದ್ಮೇಲೂ ಏನು ಬೆಂಗಳೂರಿನಲ್ಲಿ ಇದ್ದಂಥ ದರ್ಶನ್ ಅವರು, ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ದರ್ಶನ್ ಅವ್ರನ್ನ ಇವಾಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಬೆನ್ನು ನೋವು ಇರೋ ಅಂಥ ಕಾರಣ ಏನು ಚೇರ್ ಕೇಳಿದ್ರು, ಅದನ್ನು ಸರ್ಜಿಕಲ್ ಚೇರ್ ಅಂತಾರಲ್ಲ, ಅದನ್ನು ಕೇಳಿದ್ರು. ಓಕೆ ತಗೊಳ್ಳಿ, ಕೊಟ್ಟಿದ್ದಾರೆ ಪೊಲೀಸ್ನವರು. ಅದೊಂದು ಏನು ನಾವು ಅವರು ಇದ್ದಂಥ ಶೈಲಿ ಏನು, ಈಗ ಇರೋವಂಥ ಶೈಲಿ ಏನು, ರಾಜ ಇದ್ದಂಗೆ ಇದ್ದವರು ಇವಾಗ ಜೈಲಿನಲ್ಲಿ ಹೇಗೆಲ್ಲ ಇದ್ದಾರೆ. ಚೇರ್ ಕೇಳಿದ್ರು. ಆದರೆ ಈಗ ಬರ್ತಾರ ಮಾಹಿತಿ ಪ್ರಕಾರ TV ಸಹ ಕೇಳಿದ್ದಾರಂತೆ. ಅದೇ ನಿಜನೋ ಇಲ್ವೋ ಗೊತ್ತಿಲ್ಲ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ TV ಕೇಳಿದ್ದಾರೆ. ಯಾಕಂದರೆ ಅವರು ಮನೇಲಿದ್ದಂಥ ಶೈಲಿ, ಅವ್ರಿಗೆ TV ನೋಡೋದಾಗ್ಬೋದು, ಚೇರ್ ಮೇಲೆ ರಾಜನ್ ಥರ ಕೂತ್ಕೊಳೋದಾಗ್ಬೋದು, ಮಗದೊಂದಾಗ್ಬೋದು. ನಾವು ನೋಡಿದ್ದೋ ಏನು ಸಿಗ್ರೇಟು, ಕಪ್ಪು, ಚೇರ್ ಮೇಲೆ ಕೂತ್ಕೊಂಡು ಹೇಗೆಲ್ಲ ಅವರು ಇದ್ದರು ಅಂತ ಪರಪ್ಪನ ಅಗ್ರಹಾರದಲ್ಲಿ. ಆದರೆ ಈಗ ಅದೆಲ್ಲ ಇಲ್ಲ. ಆದರೆ ಈಗ TV ಕೊಟ್ಟರೆ ನೆಕ್ಸ್ಟು ಇನ್ನೇನು ಕೇಳ್ತಾರೋ, ಅದಾದಮೇಲೆ ಏನೇನು ಕೇಳ್ತಾರೋ ಗೊತ್ತಿಲ್ಲ. ಹೀಗೆ ಈಗ ನೆಕ್ಸ್ಟು TV ಕೊಟ್ಟರು ಅಂತ ತಿರ್ಗಿ ಅವ್ರನ್ನ ತಗೊಂಡೋಗಿ ಬೇರೆ ಜೈಲಿಗೆ ಹಾಕೋದು. ಈಗ ಬಳ್ಳಾರಿಲಿದ್ದಾರೆ, ನೆಕ್ಸ್ಟು ಮೈಸೂರು, ಬೆಳಗಾವಿ, ಅದೇ ಇಡೀ ಕರ್ನಾಟಕ ಸುತ್ತಾಡ್ಸ್ಕೊಂಬಂದ್ಬಿಡಿ. ಹೆಂಗಿದ್ರು ಮಿನಿಮಮ್ ಅಂದರೆ ಇನ್ನೂ ಒಂದು 2-3 ತಿಂಗಳು ಟೈಮ್ ಇರುತ್ತಲ್ಲ, ಎಲ್ಲ ಸುತ್ತಾಡ್ಸ್ಕೊಂಬಂದ್ಬಿಡಿ. ಅವ್ರನ್ನ ಕರ್ಕೊಂಡು ಒಂದು ಟ್ರಿಪ್ ಆಗಿಬಿಡಲಿ. ನೋಡೋಣ ವೀಕ್ಷಕರೇ, ಸದ್ಯಕ್ಕಂತೂ ದರ್ಶನ್ ಅವ್ರಿಗೆ ಬೇಲಿನ ಭಾಗ್ಯ ಇಲ್ಲ. ಅವ್ರ ಅಭಿಮಾನಿಗಳಿಗೂ ಸಹ ನಿರಾಸೆ ಉಂಟಾಗಿದೆ. ಆದರೆ ನಾವು ಮೊನ್ನೆ ಅಷ್ಟೇ ನೋಡ್ದೋ, ಏನು ಈ ಕರಿಯ ಮೂವಿ ರಿಲೀಸ್ ಆದಾಗ ಅವ್ರ ಅಭಿಮಾನಿಗಳು ಹುಚ್ಚಭಿಮಾನಿಗಳಂತಾವಲ್ಲ, ಅದೇ ಥರ ಹುಚ್ಚಭಿಮಾನಿಗಳು ಅವ್ರನ್ನ ಪ್ರೀತಿಸೋವಂಥದ್ದಾಗ್ಬೋದು. ಅವರ ಏನು ಅವರು ಮೂವಿ ನೋಡಿ ನಾವು ಇಷ್ಟಪಟ್ಟಿರೋದು, ಕೆಲವೊಂದು ಜನ ಹಂಗೆ ಹೇಳ್ತಾರೆ, ನಾವು ಅವ್ರ ಮೂವಿ ನೋಡ್ಬಿಟ್ಟು ನಾವು ಅವ್ರನ್ನ ಇಷ್ಟಪಟ್ಟಿರೋದು, ಅವರ ವೈಯಕ್ತಿಕ ವಿಷಯ ನೋಡಲ್ಲ. ಮತ್ತು ಏನು ಈ ರೇಣುಕಾಸ್ವಾಮಿ ಏನು ಅವನೇ ಸಾಚಾನ, ಹೆಣ್ಮಕ್ಳ ಬಗ್ಗೆ ಹಂಗೆಲ್ಲ ಮಾತಾಡ್ತಾನೆ, ಅಂಥವ್ರು ಹೋಗ್ಬೋದು, ಅಂಥವ್ರು ಇರಬಾರ್ದು, ಇವ್ರು ಮಾಡಿರೋದು ಒಳ್ಳೆ ಕೆಲಸನೇ ಅಂತೆಲ್ಲ ನಡೆದಿದೆ. ಆದರೆ ನೋಡೋಣ ವೀಕ್ಷಕರೇ, ಈ 4500 ಚಾರ್ಜ್ ಶೀಟ್ ಪೇಜ್ಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ? ದರ್ಶನ್ ಅವ್ರನ್ನ A1 ಮಾಡ್ತಾರಾ ಅಥವಾ A2 ಹಾಗೆ ಮಾಡ್ತಾರಾ? ಒಟ್ಟಿನಲ್ಲಿ ಸದ್ಯಕ್ಕಂತೂ ಬೇಲಿನ ಭಾಗ್ಯ ಸಿಗಲ್ಲ ಅಂತ ನಾವು ನಿಮ್ಗೆ ಹೇಳುತ್ತಾ ಮುಂದೆ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.